ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸತಿ ಎಂತದ್ದು ಗೊತ್ತಾ, ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಹಿಂದ್ಗಡೆ ಒಂದು ತುಂಬಾ ಅದ್ಭುತವಾದ ಒಂದು ಕಥೆ ಇದೆ. ಸೊ ಈ ರೆಸಿಪಿ ಹೆಸರೇನು ಗೊತ್ತಾ, ಕುಡುಕರ ಚಿಕನ್ ಅನ್ಬಿಟ್ಟು. ಹೌದು, ಕೇಳಕ್ ತುಂಬಾ ಫನಿ ಆಗಿರ್ಬೋದು. ಇದ್ರ ಹಿಂದ್ಗಡೆ ತುಂಬಾ ಒಂದು ಒಳ್ಳೆ ಫನಿ ಸ್ಟೋರಿ ಸಹ ಇದೆ. ಸೊ ಈ ರೆಸಿಪಿ ಮಾಡ್ತಾ ಮಾಡ್ತಾ ಆ ಸ್ಟೋರಿ ಏನು ಅನ್ನೋದನ್ನು ಸಹ ನಿಮಗೆ ವಿವರಿಸ್ತೀನಿ. ಸೊ ಮತ್ತೆ ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಕುಡುಕರ ಚಿಕನ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಈ ಒಂದು ರೆಸಿಪಿ ಮಾಡೋದಕ್ಕೆ ಈ ಒಂದು ಅಳತೆಗಳನ್ನ ನೀವು ಪರ್ಫೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ಗೆ 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ. ಇದು ನಿಮ್ಮ ಖಾರಕ್ಕೆ ತಕ್ಕಟ್ಟನಾಗಿ ನೀವು ಅದು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಚಿಕನ್ ಮಸಾಲ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಇದು ಒಂದು ಅರ್ಧ kg ಚಿಕನ್ ಇದೆ. ಸೊ ಇದರಲ್ಲಿ ಈ ಪೌಡರ್ಸ್ನೆಲ್ಲ ಅಟ್ ಎ ಟೈಮ್ ಹಾಕ್ಬಿಡ್ತಾ ಇದ್ದೀನಿ. ಇದರಲ್ಲಿ ಒಂದು 1/4 ಕಪ್ನಷ್ಟು ಗಟ್ಟಿ ಮೊಸರು, 1-2 ಟೊಮೆಟೊ ಈ ಥರ ಪೇಸ್ಟ್ ಮಾಡ್ಕೊಂಡು ಇದನ್ನು ಸಹ ಹಾಕೊಳ್ಳಿ, 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ. ಈಗ ಇವೆಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡೋಣ. ನೋಡಿ, ಇದು ನಿಮ್ಗೆ ಟೈಮ್ ಇದ್ರೆ ಇದನ್ನ ಮ್ಯಾರಿನೇಟ್ ಮಾಡ್ಬೋದು. ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 10 ನಿಮಿಷ ಬಿಟ್ಬಿಟ್ಟು ನೀವು ಇದನ್ನ ರೆಡಿ ಮಾಡ್ಕೊಂಡು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಮ್ಯಾರಿನೇಟ್ ಆಗೋಗಡೆ ಈ ಸ್ಟೋರಿನ ಕೇಳ್ಬಿಟ್ಟು ಬರುವ. ಈ ಒಂದು ಸ್ಟೋರಿ ಎಂಥದ್ದು ಅಂತ ಹೇಳಿದ್ರೆ, ನೋಡಿ, ಮದುವೆ ಆಗಿರೋರಿಗೆ 3 ಮ್ಯಾಜಿಕಲ್ ವರ್ಡ್ಸ್ ಇದೆ. ಹೆಂಡತಿ ಊರಿಗೆ ಹೋದ್ಲು. ಈ ಒಂದು ವರ್ಡ್ ಕೇಳಕ್ಕಿಲ್ಲ ಗಂಡಂದ್ರು ಅಯ್ಯೋ ಯಪ್ಪ ಖುಷಿಯಾಗಿ ಕುಣಿದಾಡ್ಬಿಡ್ತಾರೆ. ಇದೇ ರೀತಿ ನನ್ನ ಸ್ನೇಹಿತನ ಶ್ರೀಮತಿ ಮತ್ತು ಅವ್ರ ತಾಯಿಯವರು ಅವ್ರ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಅವರು ಊರಿಗೆ ಹೋಗಿದ್ದಾರೆ. ಮತ್ತಿನ್ನೆಂಥದ್ದು, ಇನ್ನು ಖುಷಿಗೆ ಅಡ್ಡಿನೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಎಣ್ಣೆಗೆ ಕರೆದ್ರು ಎಲ್ಲ ಮನೆಗೆ. ಸೊ ಫ್ರೆಂಡ್ಸ್ ಎಲ್ಲರೂ ಗುಂಪು ಕಟ್ಕೊಂಡು ಮನೆಗೆ ಹೋಗಿದ್ದಾರೆ ಎಲ್ಲರೂ ಪಾರ್ಟಿ ಮಾಡಲಿಕ್ಕೆ. ಎಲ್ಲ ಹೋದಾಗ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ನಾನ್ ವೆಜ್ ಮಾಡಬೇಕು, ನಾನ್ ವೆಜ್ ಹೋಟೆಲ್ಸಲ್ಲಿ ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೋಬೇಕು ಅಂದ್ಬಿಟ್ಟು ಫಿಕ್ಸ್ ಆದರು. ಸೊ ಇಲ್ಲೊಂದು ಡಿಸ್ಕ್ಲೇಮರ್ ಏನಂತ ಹೇಳಿದ್ರೆ, ಅವರ ಮನೆಯಲ್ಲಿ ಈ ಒಂದು ನಾನ್ ವೆಜ್ ಅಂತಕ್ಕಂಥದ್ದು ತಿನ್ನೋ ಹಾಗಿಲ್ಲ. ಬರೀ ಅಷ್ಟೇ ಅಲ್ಲ, ನಿಷಿದ್ಧ. ಅಂತವ್ರು ಏನ್ ಮಾಡಿದ್ದಾರೆ, ಈ ಒಂದು ಸಿಚುವೇಶನ್ ಬಳಸ್ಕೊಂಡು ಅವ್ರ ಮನೆಯಲ್ಲೇ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದ್ರು. ಆಗಿದ್ದ ಕಾರಣಕ್ಕೆ ಅವರೇ ಬಂದು ನನಗೆ ಎತ್ತಾಕೊಂಡು ಹೋದ್ರು. ಅಲ್ಲಿ ಮನೇಲಿ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿ ಕುತ್ಕೊಂಡಿದ್ದೀವಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಒಂದು ಕಡಾಯಿನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವು ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ಳುವ. ನೋಡಿ, ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. ಇದರಲ್ಲಿ ಒಂದು 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತೀನಿ. ಈಗ ಈ ಈರುಳ್ಳಿ ಅಂತಕ್ಕಂಥದ್ದು ಏನಿದೆ, ಇದು ಚಂದ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡೋಣ. ಆನೆ ಹೈ ಹೀಟೇ ನಾನು ಕುಕ್ ಮಾಡ್ತಾ ಇದ್ದೀನಿ. ಇದಾಗ್ಲಿಕ್ಕೆ ಸರಿ ಸುಮಾರು ಒಂದು 6 ನಿಮಿಷ ಆದ್ರೂ ಬೇಕಾಗತ್ತೆ. ಇದಾಗೋವರೆಗೂ ಮಿಕ್ಕಿರೋ ಸ್ಟೋರಿನ ಕೇಳ್ಬಿಟ್ಟು ಬರೋಣ, ನಡೀರಿ. ನಾವೆಲ್ಲ ಬಂದು ಕುತ್ಕೊಂಡ್ವಿ. ಅಲ್ಲಿ ಎಲ್ಲ ರೆಡಿ ಆಗಿದೆ, ಚಿಕನ್ ಎಲ್ಲ ಫ್ರೈ ಮಾಡ್ಕೊಂಡು ಬಂದು ಕುತ್ಕೊಂಡ್ವಿ. ಎಲ್ಲ ನನ್ನ ಸ್ನೇಹಿತ ಏನ್ ಮಾಡ್ತಿದ್ದಾನೆ, ಅವನ ಶ್ರೀಮತಿ ಬಗ್ಗೆ ಗುಣಗಾನನ ಶುರು ಮಾಡ್ತಿದ್ದಾನೆ. ಒಂದ್ 2-3 ಸತಿ ಹಾಕೊಂಡಿದ್ದಾರೆ. ನನಗೂ ಸಹ ಇದೊಂದು ಅನುಭವ ಆಗಿರ್ಬೋದು. ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಒಂದು ಬಾಟ್ಲ್ ಇಟ್ಕೊಂಡು ಕುತ್ಕೊಂಡಿದ್ರೆ, ಆ ಒಂದು ಬ್ಯಾಚ್ ಅಲ್ಲಿ ಒಬ್ಬ ಫ್ರೂಟ್ ಇಟ್ಕೊಂಡು ಕುತ್ಕೊಂಡಿರ್ತಾನೆ. ಆ ಕ್ಯಾಟಗರಿಗೆ ನಾನು ಸೇರಿದವನು. ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಅವ್ರ ಕಾನ್ವರ್ಸೇಷನ್. ಆ ಸಿನಾರಿಯೋನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನನ್ನ ಸ್ನೇಹಿತ ಒಂದ್ ಕೈಯಲ್ಲಿ ಗ್ಲಾಸು, ಇನ್ನೊಂದ್ ಕೈಯಲ್ಲಿ ಪೀಸು. ಹಿಂದ್ಗಡೆಯಿಂದ ಅವ್ರ ಶ್ರೀಮತಿ ಬರ್ತಾ ಇದಾರೆ. ಯಾವಾಗ ಇವನು ಅವ್ರ ಬಗ್ಗೆ ಗುಣಗಾನ ಶುರು ಮಾಡಿದಾಗ ನಾವು ಹಿಂದ್ಗಡೆಯಿಂದ ನಾವು ಏನ್ ನೋಡ್ತಾ ಇದ್ವಿ ಎಲ್ಲರೂ, ನಮಗಂತೂ ಅರ್ಥ ಆಗೋಯ್ತು, ಈ ನನ್ನ ಮಗ ಇವತ್ತು ಪೀಸು ಅಂದ್ಬಿಟ್ಟು. ಸೊ ನಾವು ತಕ್ಷಣ ಏನ್ ಮಾಡಿದ್ವಿ, ಅಲ್ಲಿ ಇದ್ದಿದ್ದ ಎಲ್ಲ ಫ್ರೈ ಮತ್ತೆ ಪ್ರಸಾದ ಏನೇನಿತ್ತು ತಗೊಂಡು ನಾವು ಟೆರೇಸ್ಗೆ ಹೋಗ್ಬಿಟ್ವಿ. ಇಲ್ಲಿ ಮನೇಲಿ ಬಾಗ್ಲು ಹಾಕೊಂಡು ಟಿವಿನ ಆನ್ ಮಾಡ್ಬಿಟ್ಟು ಮ್ಯೂಸಿಕ್ ಜಾಸ್ತಿ ಮಾಡಿದ್ರು. ಅದ್ ಏನಾಯ್ತೋ ಗೊತ್ತಿಲ್ಲ, ನಮಗ್ ಮಾತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಶಂಕ ಜಾಕ್ಟೆ ಸೌಂಡ್ ಕೇಳಿಸ್ತಾ ಇತ್ತು. ನಾವೆಲ್ಲ ಮುಗಿಸಿ ಪಕ್ಕಕ್ಕೆ ಇಟ್ಬಿಟ್ಟು ಹೋಗಿ ಬರ್ತೀವಿ ಅಂತ ಹೇಳಿ ಬಂದ್ಬಿಟ್ವಿ. ನೋಡಿ ಸ್ನೇಹಿತರೆ, ಈಗ ಈ ಈರುಳ್ಳಿ ಎಲ್ಲ ಈ ಲೆವೆಲ್ಗೆ ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ಸೊ ನೋಡಿ, ಇಷ್ಟ ಆದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದರಲ್ಲಿ ಈಗ ಏನ್ ಮಾಡೋಣ, ಒಂದು 2-3 ಎಸಳಷ್ಟು ಈ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತೀನಿ.
ಇದ್ರೊಟ್ಟಿಗೆ ಒಂದು 2 ಚಿಟಿಕೆ ಅಷ್ಟು ಕಸ್ತೂರಿ ಮೆಥಿ ಇದ್ರೆ ಹಾಕಿ, ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಈಗ ಇದನ್ನ ಜಸ್ಟ್ ಒಂದು 2 ಸೆಕೆಂಡ್ ಇದನ್ನ ಬಾಡಿಸುವ. ನೋಡಿ, ಇದು ಹಾಕಕ್ಕಿಲ್ಲ. ಈ ಒಂದು ಮ್ಯಾರಿನೇಟ್ ಮಾಡಿದ್ವಲ್ಲ ಈ ಚಿಕನ್ ಅನ್ನು ನಾವು ಹಾಕೊಂಡ್ಬಿಡ್ತಾನೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಬೇರೆ ಟೈಮ್ಗಳಲ್ಲಾಗಿದ್ರೆ ಒಂದೊಂದು ಮಸಾಲೆ ಪದಾರ್ಥ ಒಂದೊಂದು ಸ್ಪೆಸಿಫೈಡ್ ಟೈಮಲ್ಲಿ ನಾವು ಹಾಕ್ತಾ ಇದ್ವಿ. ಬಟ್ ಈ ಕುರ್ಕುರ್ ಚಿಕನ್ಗೆ ಹಾಗಲ್ಲ. ಇದಕ್ಕೆ ಅರ್ಜೆಂಟ್ ಜಾಸ್ತಿ ಇರುತ್ತೆ, ತುಂಬ ಈಸಿಯಾಗಿ ಆಗಬೇಕು, ಸ್ಪೈಸಿ ಆಗಿರಬೇಕು. ಸೊ ಹಾಗಾಗಿ ಎಲ್ಲ ಅಟ್ ಎ ಟೈಮ್ ಹಾಕಿಬಿಟ್ಟು ಇದನ್ನು ಈ ರೀತಿ ಕುಕ್ ಮಾಡೋ ಒಂದು ಹೊಸ ಟೆಕ್ನಿಕ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಡುವ. ಸ್ನೇಹಿತರೆ, ಒಂದು 5 ನಿಮಿಷ ಆಗಿದೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಂದರೆ ಚಿಕನ್ ಎಲ್ಲ ಸ್ವಲ್ಪ ಕುಕ್ ಆಗ್ತದೆ ಅಂತ ಅರ್ಥ. ಸೊ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಿಕನ್ ಏನಿದೆ ಇನ್ನೂ ಕುಕ್ ಆಗಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡ್ತೀನಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ಬಿಡ್ತೀನಿ. ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಈ ಟೈಮಲ್ಲಿ ನೀವು ಸೀಸನಿಂಗ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಾ, ಉಪ್ಪು ಹಾಕಬೇಕಾ, ಈಗ ನೋಡ್ಕೊಳ್ಳಿ. ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಸೀಸನಿಂಗ್ ಅಡ್ಜಸ್ಟ್ ಆದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 15ರಿಂದ 20 ನಿಮಿಷದವರೆಗೂ ಇದೇ ರೀತಿ ಕುಕ್ ಆಗಲಿಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ. ನೋಡಿ ಸ್ನೇಹಿತರೆ, ಈಗ ಒಂದು 15 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಚಿಕನ್ ಸಹ ಚೆನ್ನಾಗಿ ಕುಕ್ ಆಗಿದೆ. ನೋಡಿ, ಗ್ರೇವಿ ಸಹ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಂತ ನನಗೆ ಅನ್ನಿಸ್ತಾ ಇದೆ. ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ನೀವು ಇದನ್ನ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗೋವರೆಗೂ ಮಿಕ್ಕಿರ್ತಕ್ಕಂಥ ಈ ಪುಣ್ಯಕಥೆಯ ಪುರಾಣನ ಕಂಪ್ಲೀಟ್ ಮಾಡುವ. ಹೋಗಿ ಬರ್ತೀವಂತ ಹೇಳಿ ಬಂದ್ಬಿಟ್ವಿ. ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳಿದ್ವಿ, ಮಗ ಏನಾಯ್ತು ಅಂದ್ಬಿಟ್ಟು. ಮಗ ಏನಾಗಿಲ್ಲ ಕಣೋ, ಎಲ್ಲ ಆರಾಮಾಗಿ ನಡೀತು. ನಮ್ಮ ಮನೆ ಹೊರಗಡೆ ಮಾತ್ರ ಒಂದು ತಟ್ಟೆ, ಒಂದು ಚೊಂಬು, ಒಂದು ಲೋಟ ಹೊರಗಡೆ ಇಟ್ಟಿದ್ದಾರೆ ಕಣ, ಅಷ್ಟೇ, ಬೇರೆ ಏನೂ ಆಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕಾಷನ್ನು, ಈ ಥರ ಒಂದು ಸಿಚುವೇಶನ್ ಬಂದಾಗ ದಯವಿಟ್ಟು ನಿಮ್ಮ ಶ್ರೀಮತಿಯವರು ಕರೆಕ್ಟಾಗಿ ಹೋಗಿದ್ದಾರಾ ಇಲ್ವಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಈ ಥರ ಒಂದು ಪಾರ್ಟಿನ ನೀವು ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಗಾಗಿರೋ ಗತಿನೇ ನಿಮಗೂ ಆಗುತ್ತೆ. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿ ನನಗೆ ಪರ್ಫೆಕ್ಟ್ ಆಗಿದೆ. ನೋಡಿ, ಇಷ್ಟು ಗ್ರೇವಿ ಅಂತೂ ಬೇಕಾಗುತ್ತೆ. ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈಗ ಇದನ್ನ ಡಿಶ್ ಔಟ್ ಮಾಡಿಬಿಟ್ಟು ಒಂದು ಒಳ್ಳೆ ಡ್ರಿಂಕ್ ಜೊತೆ ನೀವು ಎಂಜಾಯ್ ಮಾಡಿ, ಸೂಪರ್ ಆಗಿರುತ್ತೆ. ಬರೀ ಡ್ರಿಂಕ್ ಜೊತೆ ಅಲ್ಲಪ್ಪ, ಬೇಕಾದ್ರೆ ನೀವು ಚಪಾತಿ, ದೋಸೆ, ರೊಟ್ಟಿ ಜೊತೆ ತಿನ್ನಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈ ಒಂದು ಸ್ಟೋರಿನ ಪಕ್ಕಕ್ಕೆ ಇಡ್ತಾ ಈ ಒಂದು ಮಾಡಿರ್ತಕ್ಕಂಥ ಸಿಂಪಲ್ ರೆಸಿಪಿ ಸಹ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲಿಗೆ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರೋ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಹುಷಾರಪ್ಪ ಎಲ್ಲರೂ.